ಜ್ಞಾನ ಇದೆ, ವಿದ್ಯಾವಂತ ಇದ್ದಾನೆ, ಮತ್ತೆ ರಾಜ್ಯದ ಹಣಕಾಸಿನ ಬಗ್ಗೆ ತಿಳ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ GST ಎಲ್ಲ ಚರ್ಚೆಗಳಲ್ಲೂ ಕೂಡ ನಾವು ಹೋಗಲೇ ಇಲ್ಲ. ಕೃಷ್ಣ ಬೈರೇಗೌಡರನ್ನೇ ಕಳಿಸಿದ್ದಾರೆ. ಸಮರ್ಥವಾಗಿ ರಾಜ್ಯವನ್ನ ಪ್ರತಿನಿಧಿಸಿದರು. ಅದಕ್ಕೆ ಒಂದ್ಸಾರಿ ಅರುಣ್ ಜೈಟ್ಲಿ ಅವರು ಹೇಳ್ತಾ ಇದ್ರು ನನಗೆ ಸಿಕ್ಬಿಟ್ಟು, ನೀವು ಬಹಳ ಎಫೆಕ್ಟಿವ್ ಆಗಿರ್ತಕ್ಕಂಥ ಮಿನಿಸ್ಟರ್ನ ಕಳಿಸಿದ್ದೀರಿ, ಅವರು GST ಮೀಟಿಂಗ್ ನಲ್ಲೆಲ್ಲ ಬಹಳ ಸಕ್ರಿಯವಾಗಿ ಭಾಗವಹಿಸ್ತಾರೆ, ಬಹಳ ಪರಿಣಾಮಕಾರಿಯಾಗಿ ಮಾತನಾಡ್ತಾರೆ ಅಂತೇಳಿ ಸ್ವತಃ ಅರುಣ್ ಜೈಟ್ಲಿ ಅವರೇ ನನಗೆ ಹೇಳಿದ್ರು. ಸೊ ಅಂತ ಒಬ್ಬ ಸಮರ್ಥ ವ್ಯಕ್ತಿಯನ್ನ ಎರಡೂ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ನಾವು ಕಣಕ್ಕಿಳಿಸಿದ್ದೀವಿ. ಇವತ್ತು ಇಡೀ ದೇಶದಲ್ಲಿ ಈ ಚುನಾವಣೆಯಲ್ಲಿ ಒಂದು ಕಡೆ ಕೋಮುವಾದಿ ಪಕ್ಷ, ಇನ್ನೊಂದು ಕಡೆ ಜಾತ್ಯತೀತ ಶಕ್ತಿಗಳು, ಇವುಗಳ ನಡುವೆ ನಡೀತಾ ಇರ್ತಕ್ಕಂಥ ಚುನಾವಣೆ ಇದೆ. ಕೋಮುವಾದಿ ಬಿಜೆಪಿ, ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು, JDS ಮತ್ತು ಇತರ ಪಕ್ಷಗಳು, ಜಾತ್ಯತೀತ ತತ್ವದ ಪರವಾಗಿರ್ತಕ್ಕಂಥ ಪಕ್ಷಗಳು. ನಮ್ಮ ದೇಶ ಅನೇಕ ಜಾತಿಗಳಿಂದ ಧರ್ಮಗಳಿಂದ ಕೂಡಿರ್ತಕ್ಕಂಥ ದೇಶ ಇದೆ. ಸ್ವಾತಂತ್ರ್ಯ ಬಂದನಿಂದಲೂ ಕೂಡ, ಅದರಿಂದ ಇಂದಿನಿಂದಲೂ ಕೂಡ ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಜೈನರಿರಲಿ, ಸಿಖ್ರಿರಲಿ, ಬೌದ್ಧರಿರಲಿ, ಎಲ್ಲರನ್ನು ಕೂಡ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ. ನಮಗೆ ಆ ಧರ್ಮ, ಈ ಧರ್ಮ, ಆ ಜಾತಿ, ಈ ಜಾತಿ ಯಾವುದೂ ಇಲ್ಲ. ನಾವು ನಂಬ್ಕೊಂಡಿರ್ತಕ್ಕಂಥದ್ದು ಎಲ್ಲರೂ ಮನುಷ್ಯರು. ಯಾವುದೇ ಜಾತಿಗೆ ಸೇರಿರ್ಲಿ, ಯಾವುದೇ ಧರ್ಮಕ್ಕೆ ಸೇರಿರ್ಲಿ, ನಾವೆಲ್ಲ ಮನುಷ್ಯರು. ಈ ಕಾಂಗ್ರೆಸ್ ಪಕ್ಷಕ್ಕೆ ಮನುಷ್ಯತ್ವ ಇರ್ತಕ್ಕಂಥ ಪಕ್ಷ. ನನಗೆ ಬಿಜೆಪಿ ಅವರು ಅನೇಕ ಸಾರಿ ಹೇಳ್ತಾರೆ, ಸಿದ್ದರಾಮಯ್ಯ ಹಿಂದೂನೇ ಅಲ್ಲ ಅಂತ, ಹಿಂದೂ ಧರ್ಮಕ್ಕೆ ಸೇರಿಲ್ಲ ಸಿದ್ದರಾಮಯ್ಯ ಅಂತ. ನಾನು ಹೇಳಿದೆ, ನಾನು ಮನುಷ್ಯತ್ವ ಇರ್ತಕ್ಕಂಥ ಹಿಂದೂ, ಮಾನವೀಯತೆ ಇದೆ ಇರ್ತಕ್ಕಂಥವರು ಬಿಜೆಪಿ, ಅವರು ಮೃಗಗಳು, ಆ ಜಾತಿಗೆ ಸೇರಿದಂಥವರು ಭಾರತೀಯ ಜನತಾ ಪಕ್ಷದ ಹಿಂದೂಗಳು ಅಂತ ಹೇಳಿದೆ. ನಾನು ಮನುಷ್ಯತ್ವ ಇರಬೇಕಲ್ಲ, ಪರಸ್ಪರ ಪ್ರೀತಿಸ್ತಕ್ಕಂಥ, ಗೌರವಿಸ್ತಕ್ಕಂಥ ಮನಸ್ಸಿರ್ಬೇಕಲ್ಲ. ಅದಿರೋರು ಮಾತ್ರ ನಿಜವಾದಂತ ಭಾರತೀಯ. ಹಿಂದೂ ಧರ್ಮ ಏನ್ ಹೇಳ್ತದೆ? ನಿಮ್ಮ ಧರ್ಮವನ್ನ ಪ್ರೀತಿಸು, ಗೌರವಿಸು, ಆದರೆ ಪರಧರ್ಮವನ್ನ ಸಹಿಸ್ಕೋ ಅಂತ ಹೇಳ್ತದೆ. ಪರಧರ್ಮ ಸಹಿಸ್ಕೋ, ಸಹಿಷ್ಣುತೆ ಇರಬೇಕು. ಆದರೆ ಬಿಜೆಪಿಯವರು ಧರ್ಮಗಳ ನಡುವೆ, ಜಾತಿಗಳ ನಡುವೆ ಬೆಂಕಿ ಹಚ್ಚಿ ಇವತ್ತು ಸಮಾಜವನ್ನ ಒಡಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ವಿರೋಧ. ಆ ಕಾರಣಕ್ಕೋಸ್ಕರ ಮತ್ತೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರಬಾರದು. ಇವತ್ತು ರೈತರು, ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಮಹಿಳೆಯರು ಆತಂಕದ ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ. ಅವರಿಗೆ ಭದ್ರತೆ ಇಲ್ಲ ದೇಶದಲ್ಲಿ. ಮಾತೆತ್ತಿದರೆ ಬಿಜೆಪಿಯವರು ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾರೆ. ನಾನೆಲ್ಲೋ ಸುರೇಶ್ ಕುಮಾರ್ ಭಾಷಣ ನೋಡಿದೆ. ನಾನು ಮೈಸೂರಿನಲ್ಲಿ ಲಾಯರ್ಗಳನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ. ಕಾಂಗ್ರೆಸ್ನವರು ಸುಳ್ಳು ಹೇಳ್ತಾ ಇದ್ದಾರೆ, ನಾವು ಕೂಡ ಸಂವಿಧಾನದ ಪರವಾಗಿದ್ದೀವಿ, ಮೀಸಲಾತಿ ಪರವಾಗಿದ್ದೀವಿ
ಅಂತೇಳಿ ನಾನು ಕೇಳ್ತೀನಿ. ಸುರೇಶ್ ಕುಮಾರ್, ನಿಮ್ಮ ಅನಂತ್ ಕುಮಾರ್ ಹೆಗ್ಡೆ ಕೇಂದ್ರದಲ್ಲಿ ಮಂತ್ರಿ, ಒಬ್ಬ ಆರ್ಡಿನರಿ ವ್ಯಕ್ತಿ ಅಲ್ಲ ಅವನು ಹೇಳ್ತಾನೆ, ನಾವು ಅಧಿಕಾರಕ್ಕೆ ಬಂದಿರದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಭಾರತೀಯ ಜನತಾ ಪಕ್ಷದವರಿಗೆ ನಂಬಿಕೆ ಇಲ್ಲ, ಗೌರವ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ನೀವು ತಿಳ್ಕೋಬೇಕಾಗ್ತದೆ. ಇದಕ್ಕೆ ಉತ್ತರ ಏನ್ ಹೇಳ್ತೀರಿ ಸುರೇಶ್ ಕುಮಾರ್? ಇವನ್ ಯಾವನ ಈಗ ಸೌತ್ ನಲ್ಲಿ ಕ್ಯಾಂಡಿಡೇಟ್ ಆಗಿದ್ದಾನಲ್ಲ, ತೇಜಸ್ವಿ ಸೂರ್ಯ, ಅವನಿಗೆ ಅಮಾವಾಸ್ಯೆ ಅಂತ ಕರಿಬೇಕು, ಸೂರ್ಯ ಅಂತ ಕರಿಬಾರ್ದು. ಅವನ್ನ ಅಮಾವಾಸ್ಯೆ ಅಂತ ಕರಿಬೇಕು. ಅವನು ಏನ್ ಹೇಳಿದಾನೆ ಗೊತ್ತಾ? ಸಪತ್ರ ಏನ್ ಹೇಳಿದಾನೆ ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗಳನ್ನ ಧ್ವಂಸ ಮಾಡಬೇಕು, ಸಂವಿಧಾನವನ್ನ ಸುಟ್ಟಾಕ್ಬೇಕು ಅಂತೇಳಿ ತೇಜಸ್ವಿ ಸೂರ್ಯ ಇನ್ನು ಕಂಡುಬಿಟ್ಟಿಲ್ಲ, ಇನ್ನು MP ಆಗಿಲ್ಲ, ಚುನಾವಣೆಗೆ ಮುಂಚಿತವಾಗಿಯೇ ಈ ಹೇಳಿಕೆ ಕೊಟ್ಟಿದ್ದಾರೆ. ಏನ್ ಹೇಳ್ತಾರೆ ಈಗ ಸುರೇಶ್ ಕುಮಾರ್? ಯಾರು ಸುಳ್ಳು ಹೇಳೋರು? ಭಾರತೀಯ ಜನತಾ ಪಕ್ಷದವರು ಅಥವಾ ಕಾಂಗ್ರೆಸ್ನವರ? ಅದಕ್ಕೋಸ್ಕರನೇ ನಾವು JDSನವರು ಒಂದಾಗಿ ಮೈತ್ರಿ ಮಾಡಿಕೊಂಡು ನಾವು 21 ಸ್ಥಾನಗಳಲ್ಲಿ ನಾವು ನಿಂತಿದ್ದೀವಿ. 7 ಸ್ಥಾನಗಳಲ್ಲಿ JDSನವರು ನಿಂತಿದ್ದಾರೆ. ಆ 7 ಸ್ಥಾನಗಳು ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಓಟನ್ನು ಅವರು ಕೊಡ್ತೀವಿ, 21 ಕ್ಷೇತ್ರಗಳಲ್ಲಿ ಅವರು ಓಟನ್ನು ನಮಗೆ ಕೊಡ್ತಾರೆ. ನನಗೆ ಇಲ್ಲಿ ಪುಲ್ಕೇಶಿ ನಗರದಲ್ಲಿ ಇವರು 80,000ಕ್ಕೂ ಹೆಚ್ಚು ಅಂತರದಿಂದ ಗೆದ್ದಿದ್ರು. 82,000. ಇಡೀ ರಾಜ್ಯದಲ್ಲಿ 1ನೇ ಸ್ಥಾನ, ಹೈಯೆಸ್ಟ್ ಲೀಡ್ ತಗೊಂಡಿದ್ದಂಥವ್ರು, ಹೈಯೆಸ್ಟ್ ಲೀಡ್.